ಹಾಂ, ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ರೀತಿಯೊಳಗೆ ಈ ಗಣಿತಗಳನ್ನು ನೀವು ಚೌಕ್ ಪದ ತುಂಬಬೇಕು. ಎರಡು ರೀತಿ ತೋರಿಸ್ತನ್ನ ಅತಿ ಸರಳ ಮೆಥಡ್ ಅದ, ಒಂದು ರೀತಿ ಪ್ರಕಾರನೂ ಅದ. ನೋಡ್ರಿ, ಎಲ್ಲರೂ ಮಾಡಿದಿಂದ ಲಕ್ಷ ಕೊಟ್ಟು ನೋಡ್ರಿ, ಹಚ್ಕೊಂಡು ನೋಡ್ರಿ, ಮಾಡಿ ನೋಡ್ರಿ. ಮಾಡೋದಾತಂದ್ರೆ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಎರಡು ರೀತಿ ಒಳಗೆ ತಿಳಿಸ್ತಾನೆ. ಒಂದು ರೀತಿ ಪ್ರಕಾರನೂ ತಿಳಿಸ್ತಾನು, ಒಂದು ಡೈರೆಕ್ಟಾಗಿ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತಾನೆ. 120 ಗುಂಡ್ಲೆ 4 ಬಾಗಿಲೆ 16 ಈಜುಕೊಳ್ಟು ದುಂಡಕೌಸ್ ಚೌಕ ಗುಂಡ್ಲೆ 5 ಗುಂಡ್ಲೆ 4 ಡಿವೈಡೆಡ್ ಬೈ 16. ಈ 16 ಹೊತ್ತು, ಈ 16 ಹೊತ್ತು, ಈ 4 ಹೊತ್ತು, ಈ 4 ಹೊತ್ತು. ಉಳಿತು ಎಷ್ಟು? ಇಲ್ಲಿ 5 ಉಳಿತು, ಇಲ್ಲಿ 120 ಉಳಿತು. 120 ಬರೋಬ್ಬರಿ ಚೌಕ ಗುಂಡ್ಲೆ 5. ಇದು ಬರಬೇಕಾದ್ರೆ ಇದಕ್ಕೆ ಗುಣಾಕಾರದ್ದು ಏನಾಗ್ತದೆ? 120 ಭಾಗಿಲೆ 5 ಈಜುಕೊಳ್ಟು ಚೌಕ್. 5 ಒಂದಲೆ 5 24 ಬರೋಬ್ಬರಿ ಚೌಕ್ ಬರೋಬ್ಬರಿ ಚೌಕ್ ಬರೋಬ್ಬರಿ ಎಷ್ಟು? 24. ಆನ್ಸರ್ ಬಿ. ನೋಡು, ಹಿಂಗೂ ಮಾಡ್ಕೊ. ಇದೇ ರೀತಿ ಪ್ರಕಾರ ಆ ಗಣಿತ ಮಾಡಿಬಿಡ್ರಿ, ತಾನೇ ಬಂದ್ಬಿಡುತ್ತೆ. ಮಾಡೋದಾದ ಕೂಡಲೇ ಯಾಕಂದ್ರೆ ಮುಂದಿನ ಗಣಿತಗಳು ಬರ್ತಾವ. ಈಗ ನೀವು ಭಾಳ ಕ್ವಿಕ್ ಆ್ಯಕ್ಷನ್ ತಗೋತೀರಿ, ಯಾಕಂದ್ರೆ ತೇರಿ ತಿಳಿತು ಅಂದ್ರೆ ಭಾಳ ಸರಳ ಬಂದ್ಬಿಡ್ತದೆ. ನಿಮ್ಗೆ ಹೆಂಗೆ ಮಾಡಬೇಕು, ಸರ್ ಹೆಂಗೆ ಮಾಡ್ತಾರೆ, ಇದನ್ನೆಲ್ಲ ಕ್ರಿಯೆಬದ್ಧವಾಗಿ ಮಾಡ್ಕೋತ ಆದ್ರೆ ನಿಮಗೆ ಎರಡು ಒಂದೇ ಆಗ್ತವೆ. ಇದನ್ನೊಂದು ಬೇರೆ ರೀತಿ ಅಂತ ತಿಳಿಸ್ತಾನೆ. ಇದನ್ನು ಹಿಂಗೆ ತಿಳಿಸಿದ್ನು, ಇದನ್ನು ಹಿಂಗೆ ತಿಳಿಸ್ತಾನೆ. ನೋಡಿ, 84 ಭಾಗಿಲೆ 3 ಗುಂಡ್ಲೆ 4 ಬರೋಬ್ಬರಿ ಚಿನ್ನದ. ಇದು ಗುಂಡ್ಲೆ 7 ಭಾಗಿಲೆ 3 ಗುಂಡ್ಲೆ 2 ಗುಂಡ್ಲೆ 2 ಬರೋಬ್ಬರಿ ಚಿನ್ನ. ಇದ್ರ ಉತ್ತರ ಅಷ್ಟೇ ಬರ್ತದೆ, ಇದ್ರ ಉತ್ತರ ಅಷ್ಟೇ ಬರ್ತದೆ ಅಂತ ಅರ್ಥ. ಆದರೆ ಇದಕ್ಕೆ ಇಲ್ಲಿ ಎಕ್ಸ್ ಇಲ್ಲ. ಅದಕ್ಕೆ ಇದ್ರ ಉತ್ತರ ತಂದು ಇದಕ್ಕೆ ಹಚ್ಕೊಂಡು ಬಿಡ್ರಿ, ಇದ್ರ ಉತ್ತರ ತಂದು ಇದಕ್ಕೆ ಹಚ್ಕೊಂಡು ಬಿಡ್ರಿ. ನಾ ಹೇಳೋದು ಅರ್ಥ ಆತಲ್ಲ ನಿಮಗೆ? ಇದ್ರ ಉತ್ತರ ಇದಕ್ಕೆ ಸಂಬಂಧ ಬರ್ತದೆ. ಹೆಂಗೆ ನೋಡ್ರಿ, 84 ಭಾಗಿಲೆ 12 ಕರೆಕ್ಟ್ ಬರೋಬ್ಬರಿ. ಆಮೇಲೆ ಈಗಂತೂ ಚೌಕದ ಇರಲಿ, ಚೌಕ ಗುಂಡ್ಲೆ 7 ಸರ್ವಸ್ ಬಾಗಿಲೆ 3 ಎಳೆ 6 6 ಎಳೆ 12. ಈಗ ನೋಡಿ, 12 ಒಂದಲೆ 12 7 7 ಬರೋಬ್ಬರಿ 7 12 ಅಂಶ. ಈ ಚೌಕನ್ನು ಇಲ್ಲಿ ಇಟ್ಕೋರಿ. ಚೌಕ್ ಈಜುಕೊಳ್ಟು 7 1 ಅಂಶ ಬರೋಬ್ಬರಿ. ಅಂದ್ರೆ ಭಾಗಾಕಾರ ಮಾಡ್ಬೇಕಾಗ್ತದೆ. ಈ ಚಿಕ್ಕ ಭಾಗಾಕಾರ ಮಾಡಿದೆ ಅಂದ್ರೆ ಏನಾಗಿಬಿಡ್ತದೆ? ಈಗ ಭಾಗಾಕಾರ ನೀವು ಹಿಂಗೆ ಇಟ್ಕೊಂಡ್ರಿ ಅಂತಂದ್ರೆ ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಯಾಕೆ ಅದನ್ನು ಹೇಳಬೇಕು. ಬರೋಬ್ಬರಿ 7 1 ಅಂಶ ಗುಂಡ್ಲೆ ಮ್ಯಾಲೆ 12 ತಳಗೆ 7. ಈ 7 ಹೊತ್ತು, ಈ 7 ಹೊತ್ತು ಬರೋಬ್ಬರಿ 12. ಚೌಕ್ ಈಜುಕೊಳ್ಟು 12. ಎಲ್ಲದ ನೋಡ್ರಿ ಉತ್ತರ? ಚೌಕ್ ಈಜು 12 ಎ. ಇಲ್ಲಿ ನೀವು 12 ತುಂಬಿದ್ರೆ ಎರಡು ಉತ್ತರ ಅಷ್ಟೇ ಬಂದ್ಬಿಡ್ತಾವ. ಮಾಡಿ ನೋಡ್ರಿ, ತಾಳೆ ಮಾಡಿ ನೋಡ್ಬೇಕು ಅಂದ್ರೆ ಗಣಿತಗಳು ಬರ್ತಾವ. ತಾಳೆ ಮಾಡಿ ನೋಡೋದು ಅಂದ್ರೆ ಏನು? ಅದ್ರ ಈಕ್ವಲ್. ಅದ್ರ ಈಕ್ವಲ್ ಅದಂದ್ರೆ ಅದ್ರ ಉತ್ತರ ಅದಕ್ಕೆ ಹಚ್ಕೊಂಡು ಬಿಡ್ರಿ ಅಂತ ಅರ್ಥ. ಚೌಕ ತೆಗೆದು ಬಿಡ್ರಿ. ಚೌಕ ಗುಂಡ್ಲೆ 7 ಡಿವೈಡೆಡ್ ಬೈ 12. ನೋಡಿ, ಚೌಕ ಇದು 7 ಬಂದದ. ಈಗ 7 ಬರೋಬ್ಬರಿ ಚೌಕ ಈ ಕಡೆ ಬರ್ತದ. ಇಲ್ಲಿ ಬಂದದ ಚೌಕ. ನಾನು ಇಲ್ಲಿ ಹಚ್ಚಬೇಕಿದು. ಚೌಕ್ ಹೊರಗೆ ಹೋತು. ಇದು ಹಿಂಗೆ ಹಚ್ಚಿದಾಗ ಈ ಚೌಕ್ ಇಲ್ಲಿ ಬಂತು. ಆಮೇಲೆ ಇದು ಸಮ ಲೆಕ್ಕದ. ಇದು ಸಮ ಲೆಕ್ಕದ ಅಂದ್ರೆ ಇದನ್ನು ನೀವು ಏನು ಮಾಡಿ ಈ ಕಡೆ ತರಬೇಕಾದ್ರೆ ಭಾಗಾಕಾರ ಚಿಹ್ನೆ ಹಾಕ್ಕೋಬೇಕು. ನೀವು ಏನು ಹಾಕೋಬೇಕು? ಈ ಕಡೆ ತರಬೇಕಾದ್ರೆ ಭಾಗಾಕಾರ ಚಿಹ್ನೆ ಹಾಕೋಬೇಕು. 7 1 ಅಂಶ ಗುಂಡ್ಲೆ ಮಾಡಿದ್ರೆ ಮೇಲೆ 12 ಆಗ್ತದೆ, ತಳಗೆ 1 ಆಗ್ತದೆ. 7 7 12. ಇದಕ್ಕೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 12. ಇದು ಒಂದು. ಎರಡನೇ ರೀತಿ ಒಳಗೆ ನಿಮ್ಗೆ ಮತ್ತೊಂದು ರೀತಿ ಒಳಗೆ ಇದನ್ನು ನಾ ತೋರಿಸ್ತೀನಿ ಹೆಂಗೆ ಮಾಡ್ಬೇಕು.
ಇದನ್ನ ರೀತಿ ಪ್ರಕಾರ ತೋರಿಸಿದ್ ನಾನು ನಿಮಗೆ. ಅದು ಹೆಂಗೆ ಬರ್ತದ್ರಿ ಅಂದ್ಗಿಂದಾರ ಅಂತ ತಿಳ್ಕೊಂಡು ನಾವು ರೀತಿ ಪ್ರಕಾರ ಈ ಗಣಿತಗಳನ್ನು ತಿಳಿಸಿದೀವಿ. ಈಗ ಅದನ್ನೇ ನಾವು ಹಿಂಗೆ ಮಾಡೋದು. 84 ಭಾಗಿಲೆ ದೊಡ್ಡ ಕೌಂಸ್ 3 ಗುಂಡ್ಲೆ 4 ಬರೋಬ್ಬರಿ ಚೌಕ ಗುಂಡ್ಲೆ 7 ಭಾಗಿಲೆ ದೊಡ್ಡ ಕೌಂಸ್ 3 ಗುಂಡ್ಲೆ 2 ಗುಂಡ್ಲೆ 2 ತೆಗೆದು ಬಿಡ್ರಿ. ಇದು 3 4 12 ಹತ್ತು, ಇದು 3 4 12 ಹತ್ತು. ಇದು ಹೋಯ್ತು, ಇದು ಹೋಯ್ತು. ಈಗ ಬಂತೇನು 84 ಭಾಗಿಲೆ ಬರೋಬ್ಬರಿ ಗುಂಡ್ಲೆ 7. ಈಗ ಇದು 12 ಹೊತ್ತು, ಇದು 12 ಹೊತ್ತು. ಈಗ 2 ಉಳಿದಾವೆ. ಚೌಕ ಬರಬೇಕಾದ್ರೆ ಇದನ್ನ ಏನು ಮಾಡ್ಬೇಕು? ಬಾಗಿಸಿ ಬಿಡ್ರಿ. 7 ಒಂದಲೆ 7 12 7 ಒಂದಲೆ ಗುಂಡ್ಲೆ ಚೌಕ ಬರೋಬ್ಬರಿ 7 12 12 ಅಂದ್ರೆ 12 ಚೌಕ ಈಜ್ಕೊಲ್ ಟು 12. ನೋಡಿ, ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ನಿಮಗೆ ಥಿಂಕಿಂಗ್ ಪವರ್ ಭಾಳ ಇಂಪಾರ್ಟೆಂಟ್. ಇಂಥವೆಲ್ಲ ಗಣಿತಗಳು ನಿಮಗೆ ನಾಳೆ ಬ್ಯಾಂಕಿನ ಎಕ್ಸಾಮ್ದಾಗ ಬೀಳ್ತಾವೆ. ನವೋದಯದಾಗೂ ಬಿದ್ದಾವೆ ಇವು ಗಣಿತಗಳು. ನವೋದಯ ಕೇಂದ್ರಾಡಳಿತ ಪ್ರದೇಶದ ನವೋದಯ ಕ್ವಶನ್ ಪೇಪರ್ ನೀವು ಅಲ್ಲೇ ಇಲ್ಲಿ 2 ಡಿವಿಷನ್ ಅವ. ನಮ್ಮ ನವೋದಯ ಕರ್ನಾಟಕದಲ್ಲಿ, ಭಾರತದಾಗ ಕೇಂದ್ರಾಡಳಿತ ಪ್ರದೇಶದಲ್ಲಿ ನವೋದಯ ಎಕ್ಸಾಮ್ ಅಲ್ಲಿ ಪೇಪರ್ಗಳು ಟೈಮ್ ಬೇರೆ. ನಮ್ಮ ಭಾರತದಾಗ ಕೆಲವೊಂದು ಏರಿಯಾದಾಗ ಒಂದೊಂದು ಡೇಟ್ಗಳು ಬೇರೆ ಬೇರೆ ಅವ ನವೋದಯ. ಅಲ್ಲಿ ಕ್ವಶನ್ ಪೇಪರ್ಗಳೇ ಬೇರೆ, ಈ ಕ್ವಶನ್ ಪೇಪರ್ಗಳೇ ಬೇರೆ. ನೋಡಿ, ಚೆಂದಂಗೆ ತಿಳ್ಕೊಂಡು ಚೆಂದಂಗೆ ಬಿಡಿಸ್ಬೋದು ಫೇರ್ದಾಗ.